ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಜಾಸ್ತಿ ಏನಿಲ್ಲ, ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೆ. ಈ ಸ್ಕ್ಯಾನಿಂಗ್ ಮಾಡಿಸೋದಿತ್ತು, ಹಾಗೆ ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಿತ್ತು ಮನೆಗೆ. ಹೀಗಾಗಿ ಮಾಲ್ಗೆ ಅಂತ ಬಂದಿದ್ವಿ, ಇಲ್ಲೇ ರಿಲಯನ್ಸ್ ಹತ್ರ. ಅಲ್ಲಿ ನನ್ನ ಮಗಳು ಇಲ್ಲಿ ನೋಡಿ ಒಳಗಡೆ ಕೂತ್ಕೊಂಡು ಆರಾಮಾಗಿ ರೈಡ್ ಮಾಡ್ತಾ ಇದ್ದಾಳೆ. ನಾನು ತೊಗೋಬೇಕಾಗಿರೋ ವಸ್ತು ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೆ. ಅವ್ರ ಅಪ್ಪ ಅವಳ ತಳ್ಕೊಂಡು ಬರ್ತಾ ಇದ್ರು ಹಿಂದೆ. ಇವತ್ತು ಎಲ್ಲಿಗೆ ಹೋಗ್ತೀವಿ ಅಂದರೆ ಫಸ್ಟ್ ಸ್ಕ್ಯಾನ್ ಮಾಡಿಸ್ಕೋಕೆ ಹೋಗ್ತೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಅಲ್ಲಿ ಅಲೋ ಇಲ್ಲ. ನೆಕ್ಸ್ಟ್ ಹಾಸ್ಪಿಟಲ್ಗೆ ಹೋಗ್ತೀವಿ. ಆ್ಯಕ್ಚುಲಿ ಆಲ್ರೆಡಿ ಹೋಗಿ ಬಂದು ಸ್ಕ್ಯಾನಿಗೆ ಅವರು ಅಲ್ಲಿನ ಲೇಟಾಗಿ ಸಿಗ್ತಾರೆ ಅಂತ ಅಂದರು. ಹಾಗಾಗಿ ಈಗ ಶಾಪಿಂಗ್ ಅಲ್ಲಿ ಮುಗಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ವಿ. ಸ್ವಲ್ಪ ಹಣ್ಣುಗಳು, ಚೀಸ್, ತರಕಾರಿ ತೊಗೊಳೋದಿತ್ತು. ಅದನ್ನ ತಗೊಂಡು ಆಚೆ ಬಂದ್ವಿ. ನನ್ನ ಮಗಳು ಎಲ್ಲ ಆಟ ಆಡ್ತಾ ಇದ್ದಾಳೆ. ತಳ್ಕೊಂಡು ಅವ್ರ ಅಪ್ಪಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಗಾಡಿ ತೊಗೊಂಡ್ಬರ್ತೀನಿ ಅಂತ ಹೋಗಿದ್ರು. ವೆಯ್ಟ್ ಮಾಡ್ತಾ ಇದ್ವಿ ಆಚೆ. ನಾವು ಎಲ್ಲ ಲೋಡ್ ಮಾಡಿದ್ವಿ. ಈಗ ನೆಕ್ಸ್ಟು ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾದ್ರು ತಿಂದ್ಕೊಂಡು ಆಮೇಲೆ ಸ್ಕ್ಯಾನ್ಗೆ ಹೋಗೋಣ ಬನ್ನಿ. ಅವಳೇ ಹತ್ತಬೇಕು ಅಂತ ಅಂದ್ಲು, ಅದಕ್ಕೆ ಹತ್ತ ಬಿಟ್ಟಿದೆ. ಆಮೇಲೆ ಕೈ ಕೊಡು ಅಂತ ಅಂದ್ಲು. ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಾಳೆ. ಈಗ ಹಾಯ್ ಮಾಡಬೇಕನು. ಬಂದಾಗ ಫ್ರೆಶ್ ಆಗಿ ಹಣ್ಣು ಕಟ್ ಮಾಡ್ಕೊಡ್ತೀನಿ. ಎಣ್ಣೆ ತಿನ್ಕೊಳ್ಳಿ, ಊಟ ಲೇಟ್ ಆಗುತ್ತೆ, ಏನು ಮಾಡೋದು ಅಂತ ಅಂದ್ಬಿಟ್ಟು ಎಣ್ಣೆ ಕಟ್ ಮಾಡ್ತಾಯಿದ್ರು ಅವರಪ್ಪ. ಅದನ್ನ ತಿಂತ ನಿಂತಿದ್ದು. ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಬಂದ್ವಿ ಫ್ರೆಂಡ್ಸ್. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಆಗಲೇ ಫಸ್ಟ್ ಹೇಳ್ದಂಗೆ ವೀಡಿಯೋ ಅಲೋ ಮಾಡಲಿಲ್ಲ ಅವರು. ಸ್ಕ್ಯಾನಿಂಗ್ ಮಾಡಿಸ್ಕೊಬಂದ್ವಿ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಸಿಗಲಿಲ್ಲ. ಸರಿ ಆಯಿತು ಅಂತ ಆಮೇಲೆ ನೆಕ್ಸ್ಟ್ ಡೇ ಎದ್ದು ಇದು 2 days ವೀಡಿಯೋ ಆಗಿತ್ತು, ಅದು ಮರ್ಜ್ ಮಾಡಿ ಹಾಕಿರೋದು. ನೆಕ್ಸ್ಟ್ 9 ಗಂಟೆ 9:00 9:30 ಅಷ್ಟರಲ್ಲ ಹಾಸ್ಪಿಟ್ಲಿಗೆ ಬಂದ್ವಿ. ಇವತ್ತು ಸಾಟರ್ಡೆ ಆಗಿದ್ದರಿಂದ ಜಾಸ್ತಿ ಜನ ಯಾರು ಇನ್ನೂ ಬಂದಿರಲ್ಲ. ನಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು ಡಾಕ್ಟರ್ ಅವರು ಬರೋ ಡೌಟ್ ಇತ್ತು ಅಂತ ಅಂದರು. ವೆಯ್ಟ್ ಮಾಡ್ತಾಯಿದ್ವಿ, ಅವರೇ ಬೇಕು ಅಂತ ಕಾಯ್ತಾಯಿದ್ವಿ. ಲಾಸ್ಟ್ ಟೈಮ್ ಅವ್ರು ಸಿಕ್ಕಿರಲಿಲ್ಲ ಅಂದ್ಬಿಟ್ಟು. ಬರ್ತೀನಿ ಅಂತಂದರು. ಕಾಲ್ ಮಾಡಿ ಕೇಳಿದ್ದಕ್ಕೆ ಅಲ್ಲಿರೋ ನರ್ಸ್ಗಳು, ಡಾಕ್ಟರ್ಸ್ಗಳು ಕಾಲ್ ಮಾಡಿದ್ದಕ್ಕೆ ಬರ್ತಾಯಿದ್ದಾರೆ ಅಂತ ಅಂದರು. ಅದಕ್ಕೆ ನಾವು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅವಳದೇ ಹಾಸ್ಪಿಟ್ಲ್ ಆಗಿಬಿಟ್ಟಿದೆ. ಅವಳದು ಇಲ್ಲೇ ಡೆಲಿವರಿ ಆಗಿದ್ದು ಫ್ರೆಂಡ್ಸ್. ಅವಳದು ಇಲ್ಲೇ ಚೆಕಪ್ ಮಾಡಿಸಿದ್ದು ನಾವು. ಅವಳು ಪ್ರೆಗ್ನೆನ್ಸಿ ಆಗಿರ್ಬೇಕಾದ್ರೂ ಇಲ್ಲೇ ಚೆಕಪ್ ಮಾಡಿಸ್ದೆ. ಅವರು ನಮ್ಮ ಮಾವ. ಅವ್ರು ಇದ್ದಿದ್ದಕ್ಕೆ ಸ್ವಲ್ಪ ಫ್ರೀ ಆಯ್ತು ನನಗೆ. ಇಲ್ಲಂತೆ ಅನ್ನ ಆಟ ಆಡಿಸೋಂತ ಇಟ್ಕೊಂಡ್ಬಿಟ್ಟಿರೋಳು. ಆರಾಮಾಗಿ ಆಟ ಆಡ್ಕೊಂಡು ಇದ್ಲು ಅವ್ರ ತಾತನ ಜೊತೆ. ಡಾಕ್ಟರ್ ಬರೋವರೆಗೂ ಹಂಗೆ ಆಟ ಆಡ್ಕೊಂಡು ಇದ್ಲು. ಆಮೇಲೆ ಹೋಗಿ ಕೇಳಿದ್ವಿ, ಡಾಕ್ಟರ್ ಬರೋಲ್ಲ ಅಂದರು. ನಾವು ಸ್ವಲ್ಪ ಡಿಸಪಾಯಿಂಟ್ ಆದ್ವಿ. ಅವ್ರಿಗೆ 2 times ಬರ್ತಾ ಇರೋದು, ಸಿಗಲಿಲ್ವಲ್ಲ ಡಾಕ್ಟರ್ ಅಂತ. ಹಾಗಾದರೆ ಈಗ ತೋರಿಸ್ಲೇಬೇಕು ಬಟ್ ಕೇಳಿದ್ವಿ ಆಪ್ಷನ್ಸ್ ಏನು ಮಾಡೋಣ ಅಂತ. ಅವ್ರ ಬಳಿ ಇನ್ನೊಬ್ರು ಇದ್ದಾರೆ, ಸೊ ಇದಕ್ಕೆ ತೋರಿಸ್ಕೊಳ್ಳಿ ಅಂತ ಅಂದರು. ಸರಿ ಆಯಿತು, ಇನ್ನೊಬ್ಬರಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು, ಬರೀ ರಿಪೋರ್ಟ್ ತೋರಿಸೋದಲ್ವ ಅಂದ್ಬಿಟ್ಟು ಹೋಗಿ ತೋರ್ಸೋಕ್ಕೆ ಅಂತ ಎಲ್ಲ ಬರ್ಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊಂದು ನನ್ನ ಮಗಳು ಹೊಟ್ಟೆ ಹಸಿವು ಅಂದರು. ಹಣ್ಣು ತಂದಿದ್ರು ಅಮ್ಮ ನನಗೆ ಅಂತ. ನಾನು ಏನು ಬೇಡ ಅನಿಸ್ತು, ಅವಳಿಗೆ ಕೊಡ್ತಾಯಿಲ್ಲ. ಫೇವ್ರೇಟ್ ಆರೆಂಜ್. ಸೊ ತಿಂತ ಕೂತಿದ್ರು ಮೇಡಮು. ಅಷ್ಟರೊಳಗಡೆ ಫುಲ್ ಎಲ್ಲ ಜನ ಆಗೋದ್ರು.
ಡಾಕ್ಟರ್ ಯಾವಾಗ ಬರೋಲ್ಲ ಅಂತ ಗೊತ್ತಾಯಿತು. ಆ ಡಾಕ್ಟ್ರಿಗೆಲ್ಲ ತೋರ್ಸೋಕ್ಕೆ ಅಂತ ಹೋದ್ವಿ ಒಟ್ಟಿಗೆ ಎಲ್ಲರೂ. ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅವ್ರು ಸ್ವಲ್ಪ ಲೇಟ್ ಆಯಿತು ಬರೋದು. ಅವ್ರಿಗೆ ತೋರಿಸ್ಕೊಂಡು ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು.